ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನೋಡಿ ಇವತ್ತು ರಾಗಿ ಹಿಟ್ಟು ಮತ್ತು ನಿನ್ನೆ ದೋಸೆ ಹಿಟ್ಟು ಉಳಿದಿರುತ್ತಲ್ಲ ಸ್ವಲ್ಪ, ಆ ದೋಸೆ ಹಿಟ್ಟಿಗೆ ರಾಗಿ ಹಿಟ್ಟನ್ನು ಕಲಸಿ ಮತ್ತು ಒಂದು ಅರ್ಧ ಕ್ಯಾರೆಟ್ ತುರಿದು ಹಾಕಿದ್ದೀನಿ, ಹಸಿಮೆಣಸಿನ್ಕಾಯಿ, ಒಂದು ಈರುಳ್ಳಿ ಸಣ್ಣಗೆ ಹೆಚ್ಚಿ ಹಾಕಿದ್ದೀನಿ, ಉಪ್ಪು ಹಾಕಿದ್ದೀನಿ ಮತ್ತು ಅದಕ್ಕೆ ಚಟ್ನಿ ಮಾಡ್ತಾಯಿದ್ದೀನಿ. ನೋಡಿ, ಚಟ್ನಿಗೆ ಶೇಂಗಾ ಹುರ್ಕೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು ಹಾಕಿ ಚಟ್ನಿ ಮಾಡ್ತಾಯಿದ್ದೀನಿ ಪಡ್ಡಿಗೆ. ನೋಡಿ, ಸ್ವಲ್ಪ ಸಾಲ್ಟ್ ಹಾಕಿ, ಇದು ಪಡ್ಡು ಜೊತೆ ಚಟ್ನಿ. ಇದು ತುಂಬ ಈಸಿ, ಇಷ್ಟೇ ಹಾಕಿಬಿಟ್ರೆ ಸಾಕು. ನೋಡಿ, ಈಗ ಮಿಕ್ಸಿ ಮಾಡ್ತಾಯಿದ್ದೀವಿ ಚಟ್ನಿಗೆ. ಈ ಪಡ್ಡು ಕೂಡ ತುಂಬ ಈಸಿ. ರಾತ್ರಿ ಸ್ವಲ್ಪ ನೆನ್ನೆದು ಉಳಿದಿರುತ್ತಲ್ಲ ದೋಸೆ ಹಿಟ್ಟು, ಅದೇ ದೋಸೆ ಹಿಟ್ಟಿನಲ್ಲಿ ಸ್ವಲ್ಪ ರಾಗಿ ಹಿಟ್ಟು ಕೂಡಿಸಿ ಅದಕ್ಕೆ ಕ್ಯಾರೆಟು, ಒಂದು ಈರುಳ್ಳಿ, ಹಸಿಮೆಣಸಿನ್ಕಾಯಿ 2, ಆಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿ ಎಲ್ಲ ಮಿಕ್ಸ್ ಮಾಡಿಟ್ಟಿದ್ದೀವಿ. ಆಗಲೇ ಈಗ ಚಟ್ನಿ ಮಾಡ್ತಾಯಿದ್ದೀನಿ. ನೋಡಿ, ತೋರಿಸ್ತಾಯಿದ್ದೀನಿ. ನೋಡಿ, ಸ್ವಲ್ಪ ನೀರು ಕಡಿಮೆ, ನೀರು ಹಾಕಿರಲಿಲ್ಲಲ್ಲ, ನೀರು ಹಾಕಿ ಮಾಡಿದ್ದಿದೆ ಸಣ್ಣಗಾಗ್ಬಿಡುತ್ತೆ. ನೋಡಿ, ಆಗಲೇ ಚಟ್ನಿ ಸಣ್ಣಗಾಗಿದೆ. ಈಗ ನೋಡಿ, ಪಡ್ಡಿಗೆ ಹಂಚು ರೆಡಿ ಮಾಡ್ತಾಯಿದ್ದೀವಿ. ಹಂಚಿಟ್ಟಿದ್ದೀವಿ, ಪಡ್ಡು ಹಂಚು. ನೋಡಿ, ಕಾದಿದೆ ಇಲ್ಲ, ನೋಡಿ ಹಾಕ್ತಾಯಿದೆ. ಕಾದಿದೆ ಪಡ್ಡು ಹಂಚು. ಆಯಿಲ್ ಹಾಕಬೇಕಲ್ಲ, ಆಯಿಲ್ ಖಾಲಿಯಾಗಿತ್ತು, ಅದನ್ನು ತೆಗಿತಾ ಇದೆ. ನೋಡಿ, ಪಡ್ಡಿವಾಗ ಹಾಕ್ತಾರೆ. ನೋಡಿ, ಕಾದಿದೆ ಹಂಚು, ಪಡ್ಡು ಹಂಚು ಕಾದಿದೆ. ಅದಕ್ಕೆ ಇದಕ್ಕೂ ಸ್ವಲ್ಪ ಎಣ್ಣೆ ಹಾಕಬೇಕು. ಪಡ್ಡು ಹಂಚಿಗೆ ಎಣ್ಣೆ ಸವರಿ ಆಮೇಲೆ ನಂತರ ಪಡ್ಡು ಹಾಕಬೇಕು. ಸ್ವಲ್ಪ ಎಣ್ಣೆ ಹಾಕಿದರೂ ಸಾಕು, ಚೆನ್ನಾಗಾಗುತ್ತೆ ಪಡ್ಡು. ರಾಗಿ ಹಿಟ್ಟು ಹಾಕಿ ಪಡ್ಡು ಮಾಡಿದರೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಪಡ್ಡು. ನೀವು ಮಾಡಿ ನೋಡಿ. ದೋಸೆ ಹಿಟ್ಟು ಸ್ವಲ್ಪನೇ ಉಳಿದಿರುತ್ತಲ್ಲ, ಅದಕ್ಕೆ ರಾಗಿ ಹಿಟ್ಟು ಕೂಡಿಸಿ ಅದಕ್ಕೆ ಅರ್ಧ ಕ್ಯಾರೆಟು, ಒಂದು ಸಣ್ಣದು ಈರುಳ್ಳಿ, ಒಂದು 2-3 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಹೆಚ್ಚು ಹಾಕಿಬಿಟ್ರೆ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನಾನು ಹೇಳಿದಾಗೆ ಚಟ್ನಿ ಮಾಡಬೇಕು. ಚಟ್ನಿ ಮಾಡಿ ಅಂದರೆ ತುಂಬ ಈಸಿ, ಅರ್ಧ ಗಂಟೆಯಲ್ಲೇ ಆಗುತ್ತೆ. ಇದು ಚಟ್ನಿ ಪಡ್ಡು ಬೇಗನೆ ಮಾಡ್ಬೋದು ಬ್ರೇಕ್ಫಾಸ್ಟಿಗೆ. ನೋಡಿ, ಇದನ್ನು ಮುಚ್ಚಿಟ್ಟಿರ್ತೀವಿ ಒಂದು 5 ನಿಮಿಷ, ಒಂದು 3-4 ನಿಮಿಷ ಮುಚ್ಚಿಡಬೇಕು. ಅದು ಚೆನ್ನಾಗಾಗುತ್ತೆ ಪಡ್ಡು, ಚೆನ್ನಾಗಿ ಸುಟ್ಟಿರುತ್ತೆ, ಬೆಂದಿರುತ್ತೆ ಪಡ್ಡು. ನೋಡಿ, ಮೇಲೆ ಸ್ವಲ್ಪ ಆಯಿಲ್ ಹಾಕಬೇಕು. ಆಯಿಲ್ ಹಾಕಿ ತಿರುಗಿಸಾಕ್ಬೇಕು. ಈಗ ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಮತ್ತೆ ತೆಗೆದು ಒಂದು 2 ನಿಮಿಷ ಬಿಟ್ಟು ಮತ್ತೆ ಮುಚ್ಚಳನ ತೆಗೆದು ಪಡ್ಡು ತಿರುಗಿಸಾಕಬೇಕು. ನೋಡಿ, ಪಡ್ಡಿಗೆ ಚಮಚ ಹುಡುಕ್ತಾ ಇದ್ದಾರೆ. ಫೋರ್ಕ್ ಆದರೂ ಕೂಡ ನಡೆಯುತ್ತೆ. ಇದು ಸ್ಪೂನು, ಒಂಥರ ತಗ್ಗಿರೋ ಸ್ಪೂನು, ಇದು ಚೆನ್ನಾಗಿರುತ್ತೆ. ಇದು ಬೇಗನೆ ಪಡ್ಡನ್ನು ತಿರುವು ಹಾಕಕ್ಕೆ ಬರುತ್ತೆ. ಇದು ನೋಡಿ, ಚೆನ್ನಾಗಿ ಬರುತ್ತೆ. ನೀವು ಮಾಡಿ ನೋಡಿ. ದೋಸೆ ಹಿಟ್ಟಿಗೆ ಇದು ಪಡ್ಡು ಹಿಟ್ಟಿಗೆ ಬೇಕಾದರೆ ಸ್ವಲ್ಪ ಚಿಟಿಕೆ ಸೋಡಾ ಹಾಕಿ, ಯಾಕೆಂದರೆ ದೋಸೆ ಹಿಟ್ಟಿಗೆ ನಿನ್ನೆ ಹಾಕಿರ್ತೀವಲ್ಲ, ಅದಕ್ಕೆ ನಾವೇನು ಸೋಡಾ ಹಾಕಿಲ್ಲ, ಹಾಗೆ ಮಾಡ್ತಾಯಿದ್ದೀವಿ. ನೋಡಿ, ಪಡ್ಡು ಹಾಕ್ತಾ ಇದೆ. ಹಿಂದಿನ ದಿನ ದೋಸೆ ಮಾಡಿರ್ತೀವಲ್ಲ, ಓದಿರುತ್ತೆ, ಅದರಿಂದನೇ ಪಡ್ಡು ಮಾಡಿದ್ದು. ರಾಗಿ ಹಿಟ್ಟು ಮಿಕ್ಸ್ ಮಾಡಿ. ಇದುವರೆಗೂ ನನ್ನ ಚಾನಲನ್ನು ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ನೋಡಿ, ಈಗ ಪಡ್ಡು ತಿಂತಾ ಇದ್ದೀನಿ ನಾನು.
ಚಟ್ನಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಚಟ್ನಿ ಕೂಡ ತುಂಬ ಟೇಸ್ಟಿಯಾಗಿದೆ. ನೋಡಿ ಚೆನ್ನಾಗಾಗಿದೆ ಪಡ್ಡು. ನೀವು ಮಾಡಿ ನೋಡಿ. ನನ್ನ ಚಾನಲನ್ನು ಹಾಗೆ ಸಪೋರ್ಟ್ ಮಾಡಿ. ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ವೆರಿ ಮಚ್.